ನಮಸ್ಕಾರ ವೀಕ್ಷಕರೇ. ಈಸಬೇಕು ಇದ್ದು ಜಯಿಸಬೇಕು ಅಂತ ಹೇಳ್ತಾರೆ. ಅಂದರೆ ಜೀವನದಲ್ಲಿ ಕಷ್ಟ ಬಂದಾಗ ಕುಗ್ಗದೆ, ನೋವು ಬಂದಾಗ ನೊಂದ್ಕೊಳ್ಳದೆ ಸದಾಕಾಲ ನಿರಂತರವಾದ ಹೋರಾಟ ನಡೆಸಬೇಕು. ಆಗ ಮಾತ್ರ ನಾವು ಜಯಶಾಲಿಗಳಾಗಲು ಸಾಧ್ಯ. ಈ ರೀತಿ ಜೀವನದಲ್ಲಿ ಜಯ ಸಾಧಿಸಬೇಕಂದ್ರೆ ಮುಖ್ಯವಾಗಿ ಬೇಕಾಗಿರೋದು ಆತ್ಮವಿಶ್ವಾಸ, ದೃಢ ನಿರ್ಧಾರ ಮತ್ತು ಉತ್ತಮ ಆರೋಗ್ಯ. ಉತ್ತಮ ಆರೋಗ್ಯನ ಹೇಗೆ ಪಡೆಯೋದು? ಆಯುರ್ವೇದವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ. ಆಯುರ್ವೇದದ ಬಗ್ಗೆ ಹೇಗೆ ತಿಳ್ಕೊಳ್ಳೋದು? ಚಿಂತೆ ಬೇಡ. ಅದಕ್ಕಾಗಿಯೇ ಇದೆ ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮ. ಹಾಗಾದರೆ ಬನ್ನಿ ಸ್ನೇಹಿತರೆ, ತಡ ಮಾಡದೆ ಇಂದಿನ ಸಂಚಿಕೆಯನ್ನು ಆರಂಭಿಸೋಣ. ಆದರ್ಶ್ ಅವರೇ ನಮಸ್ಕಾರ. ನಮ್ಮ ಆಯುರ್ವೇದಂ ವಹಾಮ್ಯಹಂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಧನ್ಯವಾದ. ಆದರ್ಶ್ ಅವರೇ, ಈ ತುಟಿ ಬಿರುಕುವಿಕೆ ಸಮಸ್ಯೆ ಹೇಗುಂಟಾಗುತ್ತೆ? ಇದರಿಂದ ಸಾಕಷ್ಟು ಜನ ತುಂಬ ಉರಿ ಅನುಭವಿಸ್ತಾರೆ. ಇದಕ್ಕೆ ಏನು ಪರಿಹಾರ ನಮ್ಮ ಆಯುರ್ವೇದದಲ್ಲಿ? ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ವೀಕ್ಷಕರೇ, ಈ ತುಟಿ ಬಿರುಕು ಬಿಡುವಿಕೆ ಮತ್ತು ಉರಿ ಅಂತ ನಾವೇನು ಹೇಳ್ತೀವಿ, ಇದಕ್ಕೆ ಕಾಮನ್ ಆಗಿ ನಾವು ಈ ಪೆಟ್ರೋಲಿಯಂ ಜೆಲ್ಲಿಯನ್ನು ಹಚ್ತೀವಿ, ಅಥವಾ ಮನೆ ಔಷಧದಲ್ಲಿ ಲೋಷನ್ ಹಚ್ಕೊಳ್ತೀವಿ, ಅಥವಾ ಮನೆ ಔಷಧದಲ್ಲಿ ನಿಂಬೆಹಣ್ಣನ್ನು ಜಾಸ್ತಿಯಾಗಿ ಯೂಸ್ ಮಾಡುವಂಥ ಒಂದು ನೀವು ಇಂಥ ಒಂದು ಸಾಮಗ್ರಿಗಳನ್ನು ನೋಡಿರ್ಬೋದು. ಈ ಸಮಸ್ಯೆ ಬರೋದು ಮುಖ್ಯವಾಗಿ ಇಂಡೈಜೆಷನ್ದಿಂದ. ಅದಲ್ಲದೆ ಹೆಚ್ಚು ರಾತ್ರಿ ನೈಟ್ ಡ್ಯೂಟಿ ಮಾಡೋವಂಥವ್ರಿಗೆ ಮತ್ತು ಓವರ್ ಟೈಮ್ಸ್ ಡ್ಯೂಟಿ ಮಾಡೋದಕ್ಕೆ, ಹೆಚ್ಚು ಸ್ಟ್ರೇನ್ ಆಗೋವಂಥವ್ರಿಗೆ, ಮತ್ತು ಸಮಯಕ್ಕೆ ಸರಿಯಾಗಿ ಆಹಾರವನ್ನು ಯಾರು ತಗೊಳ್ಳೋದಿಲ್ಲ ಮತ್ತು ನೀರಿನ ಕನ್ಸಂಪ್ಷನ್ ಯಾರು ಕಡಿಮೆ ಮಾಡ್ತಾರೆ ಅವರಿಗೆ ಈ ಒಂದು ತೊಂದರೆ ಕಂಡುಬರುತ್ತೆ. ಮತ್ತು ಅದಲ್ಲದೆ ಹೆಚ್ಚು ಆಹಾರವನ್ನು ಸೇವಿಸುವಂಥದ್ದು, ಮಸಾಲೆಯುಕ್ತ ಪದಾರ್ಥಗಳನ್ನು ಸೇವಿಸೋದು, ಇದು ಹೊಟ್ಟೆಗೂ ಸರಿಯಲ್ಲ. ಮತ್ತು ಅದಲ್ಲದೆ ಹೆಚ್ಚು ಲಿಪ್ಸ್ಗಳಿಗೆ, ಲಿಪ್ಪಿನ ಸುತ್ತಮುತ್ತಲದಲ್ಲಿ ಹೆಚ್ಚು ನಿಮಗೆ ಉಷ್ಣತೆ ಕಂಡು ಬಂದಾಗ ಈ ಒಂದು ತೊಂದರೆ ಆಗುತ್ತೆ. ಮತ್ತು ಆದಷ್ಟು ನಾವು ನೀರಿನ ಕನ್ಸಂಪ್ಷನ್ ಅಂದರೆ ನೀರನ್ನು ಸೇವಿಸೋದು, ನೀರನ್ನು ಕುಡಿಯೋದು ತುಂಬ ಉತ್ತಮ ಅಂತೇಳಿ ಹೇಳ್ಬೋದು. ಈ ಒಂದು ಸಮಸ್ಯೆ ಬಂದಾಗ ನಾವು ನೋಡಿರ್ಬೋದು, ಚಳಿಗಾಲದಲ್ಲಿ ಹೆಚ್ಚು ಇದು ಒಂದು ಸಮಸ್ಯೆ ಕಂಡು ಬರುತ್ತೆ. ಚಳಿಗಾಲದಲ್ಲಿ ತುಟಿ ಒಡೆಯುತ್ತೆ ಅಥವಾ ಕಳ್ಕೊಳ್ಳುತ್ತೆ ಅಂತೇಳಿ ಹೇಳ್ತೀವಿ. ಯಾಕಂದರೆ ಡ್ರೈ ಏರು ನಮ್ಮ ಫೇಸ್ಗೆ ಬಂದಾಗ ಇದೊಂದು ಎಲ್ಲರೂ ಸಾಧಾರಣವಾಗಿ ಕಂಡುಬರುವಂಥ ಒಂದು ಸಮಸ್ಯೆ ಆಗಿದೆ. ಇದಕ್ಕೆ ನಾವಿವತ್ತು 2 ಪ್ರಯೋಗಗಳನ್ನು ಮಾಡಿ ತೋರಿಸ್ತಾ ಇದ್ದೀವಿ. ಅದರ ಉಪಯೋಗನ ಪಡ್ಕೊಳ್ಳಿ ಎಲ್ಲ ವೀಕ್ಷಕರು. ಈಗ ಯಾವುದೇ ರೀತಿಯ ಈ ತುಟಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಆದಾಗ ಅದನ್ನು ಉಗುರಿನಿಂದ ಮಾತ್ರ ನಾವು ಹ್ಯಾಂಡಲ್ ಮಾಡಬಾರ್ದು. ಉಗುರನ್ನು ಮಾತ್ರ ತೆಗೆಯುವಂಥ ಒಂದು ಏನು ಮಾಡ್ತಾರೆ, ಅದನ್ನು ಉಗುರಿನಿಂದ ತೆಗೆಯುವಂಥದ್ದು, ಅದನ್ನು ಮಾಡ್ಲಿಕ್ಕೆ ಹೋಗ್ಬೋದು. ಮತ್ತು ಹೆಚ್ಚು ಜನರು ನಾನು ನೋಡಿದ್ದೀನಿ ಹಲ್ಲಿನಿಂದ ಅದನ್ನು ಸಿಪ್ಪೆಯನ್ನು ಕಚ್ಚುವಂಥ ಒಂದು ಅವರಲ್ಲಿ ರೂಢಿ ಇರುತ್ತೆ. ಮತ್ತು ಇದಕ್ಕೆ ತುಳಸಿ ಎಲೆ ಕೂಡ ತುಂಬ ಉತ್ತಮವಾದಂಥ ಒಂದು ಪರಿಣಾಮಕಾರಿಯಾದಂಥ ರಿಸಲ್ಟ್ಸನ್ನು ತಂದುಕೊಡುತ್ತೆ. ತುಳಸಿ ಎಲೆಯನ್ನು ಬರೀ ಪೇಸ್ಟ್ ಮಾಡಿ ತುಟಿಗಳಿಗೆ ಈ ಥರ ರಕ್ತ ಬರ್ತಾ ಇರುವಾಗ, ತುಟಿಗಳು ಒಡೆದಾಗ ನೋಡಿ, ಎಷ್ಟೋ ಸಮಸ್ಯೆಗಳಲ್ಲಿ ನೀವು ನೋಡಿರ್ಬೋದು, ಈ ತುಟಿಗೆ ಸಮಸ್ಯೆ ಬಂದಾಗ ಯಾರನ್ನು ತುಳಸಿ ಎಲೆ ಬಗ್ಗೆ ಮಾತಾಡಿರೋಲ್ಲ. ಈ ತುಳಸಿ ಎಲೆಯನ್ನು ಪೇಸ್ಟ್ ಮಾಡಿ ಅದನ್ನು ಜಸ್ಟ್ ನೀವು ಅಪ್ಲೈ ಮಾಡಿದರೆ ಬಹಳ ಉತ್ತಮವಾದಂಥ ರಿಸಲ್ಟ್ಸ್ ಕಂಡು ಬರುತ್ತೆ. ಯಾವುದೇ ರೀತಿಯ ಪೆಟ್ರೋಲಿಯಂ ಜೆಲ್ಲಿ ಕೂಡ ಬೇಡ. ಮತ್ತು ಇದ್ರ ಜೊತೆಗೆ ತುಂಬ ಉಪಯುಕ್ತವಾದಂಥ ಒಂದು ಎಣ್ಣೆ ಏನಪ್ಪ ಅಂತಂದರೆ ಹರಳೆಣ್ಣೆ. ಹರಳೆಣ್ಣೆಯನ್ನು ಯೂಸ್ ಮಾಡೋದ್ರಿಂದ ಈ ತುಟಿಗಳು ಮೃದುವಾಗುತ್ತೆ. ಮತ್ತು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ 2 ಪ್ರಯೋಗಗಳಲ್ಲಿ ಕೂಡ ನಾವು ಅದನ್ನು ಮಾಡಿ ತೋರಿಸ್ತಾ ಇದ್ದೀವಿ. ವೀಕ್ಷಕರೇ, ಇದರ ಪ್ರಯೋಗವನ್ನು ನಾವು ಮಾಡ್ತಾ ಇದ್ದೀವಲ್ಲ, ಅದರ ಪ್ರಯತ್ನವನ್ನು ನೀವು ಮಾಡಿ ಮನೆಯಲ್ಲಿ ಇದನ್ನು ಪ್ರಯೋಗಿಸಿ ನೀವು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಒಳ್ಳೆಯ ಒಂದು ಔಷಧಿಗಳು, ಮನೆ ಔಷಧಿಗಳನ್ನು ನಾವು ಹೇಳ್ಕೊಡ್ತಾ ಇದ್ದೀವಿ ಅಂತೇಳಿ. ಈಗ ಕೆಲವರು ಪತ್ರ ಬರೆದು ನಮ್ಗೆ ಕೂಡ ಹೇಳಿರ್ತಾರೆ, ನೀವು ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರವನ್ನು ಕೊಡ್ತಾ ಇದ್ದೀರಿ. ಇವತ್ತು ಈ ಒಂದು ಸಣ್ಣ ಒಂದು ಸಬ್ಜೆಕ್ಟ್ ನಾವೇನು ತೊಗೊಂಡಿದ್ದೀವಿ ತುಟಿಗಳ ಬಗ್ಗೆ, ಅದು ತುಟಿಗಳು ಕೂಡ ಮುಖಕ್ಕೆ ಒಂದು ಅಂದವನ್ನು ತಂದುಕೊಡುವಂಥದ್ದು ಅಂಗ ಆಗಿರ್ಬೋದು. ಸೊ ಆಗಿದೆ. ಸೊ ಹಾಗಾಗಿ ನಾವು ಆದಷ್ಟು ಇಂಥ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳು ಕೂಡ ನಾವು ಇದಕ್ಕೆ ಪರಿಹಾರ ಇದೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ಆಯುರ್ವೇದ ವಹಾಮ್ಯಹಂದಲ್ಲಿ ಪ್ರತಿಯೊಂದು ಸಮಸ್ಯೆಗಳನ್ನು ನಾವು ಖಡಾಖಂಡಿತವಾಗಿ ಇದಕ್ಕೆ ಒಂದು ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಅನ್ನುವಂಥ ಒಂದು ಪ್ರಯೋಗಗಳನ್ನು ಕೂಡ ಮಾಡಿ ತೋರಿಸ್ತಾ ಇದ್ದೀವಿ. ವೀಕ್ಷಕರೆಲ್ಲ ನೀವೆಲ್ಲ ಈ ಪ್ರೋಗ್ರಾಮನ್ನು, ಈ ಒಂದು ಕಾರ್ಯಕ್ರಮವನ್ನು ತುಂಬ ಮೆಚ್ಚಿದ್ದೀರಾ ಅಂತೇಳಿ ನಮಗೆ ಗೊತ್ತಿದೆ. ಹೌದು, ಪತ್ರಗಳಿಂದ ಗೊತ್ತಾಗುತ್ತೆ ನಮಗೆ. ಸೊ ತುಂಬ ಧನ್ಯವಾದಗಳನ್ನು ನಾವು ಅರ್ಪಿಸ್ತೀವಿ. ಮತ್ತು ಅದಲ್ಲದೆ ಇವತ್ತಿನ ವಿಷಯ ನಾವೇನು ಈ ತುಟಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ, ಆದಷ್ಟು ತುಟಿಗಳ ಒಳಗಡೆ ನಿಮಗೆ ಅಲ್ಸರ್ ಆದಾಗ ಹೆಚ್ಚು ಒಂದು ಉಷ್ಣತೆಯಿಂದ ಆಗುವಂಥ ಒಂದು ಹೌದು ಇದು ಉಷ್ಣತೆಯಿಂದ ಹೆಚ್ಚು ಈ ಒಂದು ತೊಂದರೆ ಆಗುತ್ತೆ. ಮತ್ತು ಪಸ್ ಫಾರ್ಮೇಷನ್ ಆಗುತ್ತೆ.
ಪಸ್ ಫಾರ್ಮೇಷನ್ ಆದಾಗ ಮಾತ್ರ ನೀವು ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಬೇಕು. ಯಾಕಂತಂದರೆ ಕೆಲವು ಸಾರಿ ಒಳಗಡೆ ಹೋಲ್ಗಳಾದಂಗೆ ಆಗುತ್ತೆ. ಆಮೇಲೆ ನಿಮ್ಗೆ ಯಾವುದೇ ರೀತಿಯ ಯಾವುದೇ ಒಂದು ಇವನ್ ಕರ್ಡ್ ಕೂಡ ತಿನ್ನಲಿಕ್ಕೆ ಆಗೋದಿಲ್ಲ, ತಿರುಗಿ ತುಂಬಾ ಉರಿ ಆಗುತ್ತೆ. ಸೊ ಆ ಒಂದು ತೊಂದರೆ ಕೂಡ ಅದಕ್ಕೆ ಮೌತ್ ಅಲ್ಸರ್ಸ್ ಅಂತ ಹೇಳ್ತೀವಿ. ಆದರೆ ಅದು ತುಟಿಯ ಎಲ್ಲಿ ಮೃದು ಭಾಗ ಇರುತ್ತೆ ಆ ಒಂದು ಭಾಗದಲ್ಲಿ ಮಾತ್ರ ಹೆಚ್ಚಾಗಿ ಕಂಡು ಬರುವಂಥ ಒಂದು ತೊಂದರೆ. ನಿಮಗೆ ಊಟ ಮಾಡ್ಲಿಕ್ಕೆ ಆಗೋದಿಲ್ಲ, ಆಮೇಲೆ ಬ್ರಷ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಂಥ ಒಂದು ತೊಂದರೆಗಳು ಬಂದಾಗ ಸ್ವಲ್ಪ ನೀವು ಮಸಾಲೆ ಪದಾರ್ಥಗಳನ್ನು ಕಡಿಮೆ ಮಾಡಬೇಕು. ನಿಮ್ಮ ಜೀವನ ಶೈಲಿಯಲ್ಲಿ ಆದಷ್ಟು ಒಂದು ಹೆಚ್ಚು ನೀರನ್ನು ಸೇವಿಸುವಂಥ ಒಂದು ಪದ್ಧತಿಯನ್ನು ರೂಢಿಸ್ಕೊಳ್ಬೇಕು. ಹೆಚ್ಚು ನೀರು ಅಂತಂದರೆ ದಿವಸಕ್ಕೆ ಮಿನಿಮಮ್ ಆದ್ರೂ ಒಂದು 4 ಲೀಟ್ರಷ್ಟು ನೀರನ್ನು ಸೇವಿಸೋದು ತುಂಬ ಉತ್ತಮ. ಮಜ್ಜಿಗೆ ಸೇವನೆ ಕೂಡ ತುಂಬ ಒಳ್ಳೆಯದು. ಅದರಲ್ಲಿ ಜೀರಿಗೆಯನ್ನು ಪುಡಿ ಮಾಡಿ ಹಾಕಿ ಆ ಒಂದು ಸೇವನೆ ಏನಿದೆ ಮಜ್ಜಿಗೆದು ತುಂಬ ಉತ್ತಮ ಒಂದು ರಿಸಲ್ಟ್ಸನ್ನು ತಂದುಕೊಡುತ್ತೆ, ದೇಹಕ್ಕೆ ತಂಪನ್ನು ತಂದುಕೊಡುತ್ತೆ ಅಂತೇಳಿ ಹೇಳ್ಬೋದು. ಆದಷ್ಟು ಈ ಸಮಯದಲ್ಲಿ ತುಟಿಗೆ ಯಾವುದೇ ರೀತಿಯ ಒಂದು ತೊಂದರೆಗಳಾದಾಗ ಉಷ್ಣತೆ ಕೊಡುವಂಥ ಆಹಾರಗಳನ್ನು ನೀವು ಅವಾಯ್ಡ್ ಮಾಡಬೇಕು. ಹುಳಿ ಆಹಾರಗಳು ಮತ್ತು ಹೆಚ್ಚು ಮಸಾಲೆ ಇರುವಂಥ ಆಹಾರಗಳನ್ನು ನಾವು ಅವಾಯ್ಡ್ ಮಾಡಬೇಕಾಗತ್ತೆ. ಇಷ್ಟು ಈ ಮಾಹಿತಿಗೆ ನಾನು ಕೊಟ್ಟಿದ್ದೀನಿ. ಇವತ್ತಿನ 2 ಪ್ರಯೋಗಗಳನ್ನು ನೋಡಿ ಅದರ ಪ್ರಯೋಜನವನ್ನು ಪಡ್ಕೊಳ್ಳಿ. ಸ್ನೇಹಿತರೆ, ಈ ತುಟಿ ಬಿರುಕುವಿಕೆ ಸಮಸ್ಯೆ ಏನಿದೆ, ಇದು ಹೇಗೆ ಬರುತ್ತೆ ಮತ್ತೆ ಇದಕ್ಕೆ ಪರಿಹಾರ ಹೇಗೆ ಕಂಡ್ಕೋಬಹುದು ಅಂತ ನೋಡಿದ್ವಿ. ಈಗ ಮನೆಯಲ್ಲೇ ಸುಲಭವಾದ ರೀತಿಯಲ್ಲಿ ಯಾವ ರೀತಿ ಮನೆ ಔಷಧನ ತಯಾರಿಸಬಹುದು ಈ ಒಂದು ಸಮಸ್ಯೆಗೆ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಹರಳೆಣ್ಣೆ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು ಹಾಗೂ ಕೇಸರದ ಪುಡಿ. ಕೇಸರ್ ಅಂತಂದರೆ ಸ್ಯಾಫ್ರಾನ್ ಅಂತ ಹೇಳಿ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ನಾವು. ಅದರ ಪುಡಿಯನ್ನು ನಾವಿಲ್ಲಿ ತೆಗೆದುಕೊಂಡಿದ್ದೇವೆ. ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಮೊದಲಿಗೆ ಪುಟಾಣಿಗೆ ಈ ಕೊತ್ತಂಬರಿ ಸೊಪ್ಪು ಹಾಗೂ ಚಿಟಿಕೆಯಷ್ಟು ಈ ಕೇಸರ ಪುಡಿಯನ್ನು ಹಾಕ್ಕೊಂಡು ನಾವು ಜಜ್ಕೊಳ್ಬೇಕು. ಚಿಟಿಕೆಯಷ್ಟು ಕೇಸರದ ಪುಡಿ, ಅದಕ್ಕೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು. ಈಗ ಇದನ್ನು ಜಜ್ಕೊಳ್ಬೇಕು. ಆದಷ್ಟು ನಾವು ಕೊತ್ತಂಬರಿ ಸೊಪ್ಪನ್ನ ಇದರಲ್ಲಿ ಏನಕ್ಕೆ ಬೆರೆಸ್ತಾ ಇದ್ದೀವಿ? ಇದು ಬೇಸಿಕಲಿ ಯಾವಾಗ ಈ ಕೆಂಪು ಗಾಯಗಳಾಗಿರುತ್ತೆ, ಒಂಥರ ಹೀಟಿಗೆ ಬರುವಂಥ ಒಂದು ತೊಂದರೆ ಇದು. ಆವಾಗ ಈ ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡೋದ್ರಿಂದ ಇದರಲ್ಲಿ ಮ್ಯಾಗ್ನೀಷಿಯಂ ಮತ್ತು ಐರನ್ ಕಂಟೆಂಟ್ ಇರೋದ್ರಿಂದ ಸ್ಕಿನ್ ಮೇಲೆ ಬಹಳ ಬೇಗ ಒಂದು ಪರಿಣಾಮವನ್ನು ಬೀರುತ್ತೆ. ಮತ್ತು ಅದೇನು ಆ ಒಂದು ಕೆಂಪಾಗಿರುತ್ತೆ ಮತ್ತು ಅಲ್ಲಿ ಏನು ಆ ನೋವು ಬಂದಿರುತ್ತೆ, ಅಥವಾ ಈಗ ನಾವು ಈ ತುಟಿಗಳಿಗೆ ಯಾವಾಗ ಹುಣ್ಣಾಗಿರುತ್ತೆ ಆವಾಗ ಒಂದು ಪೇನ್ ಬರುತ್ತೆ. ಮತ್ತು ಅದಲ್ಲದೆ ಹೀಟ್, ನಮ್ಮ ದೇಹದಲ್ಲಿ ಉಷ್ಣತೆ ಬಂದಾಗ ಈ ತುಟಿಗಳ ಮೇಲೆ ಕೆಲವೊಂದು ಸಾರಿ ಉರಿ ಆಗುವಂಥದ್ದು ಮತ್ತು ಹೆಚ್ಚು ಹೀಟ್ ಆದಾಗ ಕೆಂಪು ಗಾಯಗಳಾಗುವಂಥದ್ದಕ್ಕೆ ಇದು ತುಂಬ ಉತ್ತಮವಾದಂಥದ್ದು ಅಂತ ಹೇಳಿ ಹೇಳ್ಬೋದು. ಮತ್ತು ಅದಲ್ಲದೆ ಇದಕ್ಕೆ ನಿಂಬೆಹಣ್ಣಿನ ರಸ ಮತ್ತು ಕೇಸರನ್ನು ಯೂಸ್ ಮಾಡೋದ್ರಿಂದ ತುಂಬ ಸಾಫ್ಟಾಗಿ ಲಿಪ್ಸನ್ನು ಮಾಡುತ್ತೆ. ಮತ್ತು ಇದನ್ನು ದಿನಬಳಕೆಯಲ್ಲಿ ಕೂಡ ನಾವು ಈ ನಿಂಬೆಹಣ್ಣಿನ ರಸವನ್ನು ಬಳಕೆ ಮಾಡೋದು, ಹರಳೆಣ್ಣೆ ಜೊತೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದು ಕೂಡ ತುಂಬ ಉತ್ತಮವಾದದ್ದು ಅಂತ ಹೇಳಿ ಹೇಳ್ಬೋದು. ತುಟಿಗಳ ಒಂದು ಮೃದುವಾಗ್ಲಿಕ್ಕೆ ರಕ್ಷಣೆ. ಹೌದು, ಇದು ತುಂಬ ಸೂಕ್ಷ್ಮವಾದಂಥ, ತುಟಿಗಳೆಲ್ಲ ತುಂಬ ಸೂಕ್ಷ್ಮವಾದಂಥದ್ದು. ಅದನ್ನು ಆರೈಕೆ ಹೇಗೆ ಅಂತಂದರೆ ಹರಳೆಣ್ಣೆ ಅದಕ್ಕೆ ಹೇಳಿ ಮಾಡಿದಂಥ ಔಷಧಿ ಅಂತ ಹೇಳ್ಬೋದು. ಇದು ಸಿದ್ಧವಾಗಿದೆ. ಈಗ ಅದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಅದಕ್ಕೆ ನಿಂಬೆಹಣ್ಣಿನ ರಸ ಮತ್ತು ಈ ಹರಳೆಣ್ಣೆಯನ್ನು ಹಾಕ್ಕೋಬೇಕು. ಒಂದು ಬಟ್ಲನ್ನು ಕೊಡಿ. ಈ ರೀತಿ ತಯಾರಾದ ಮಿಶ್ರಣಕ್ಕೆ 1 ಚಮಚದಷ್ಟು ಹರಳೆಣ್ಣೆಯನ್ನು ಮಿಶ್ರಣ ಮಾಡಬೇಕು. ಈ ರೀತಿ ಮಿಶ್ರಣ ಮಾಡಿದ ನಂತರ ಇದಕ್ಕೆ ಒಂದು 1/4 ಭಾಗದಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕು. ವೀಕ್ಷಕರೇ, ಈ ನಿಂಬೆಹಣ್ಣನ್ನು ಬೆರೆಸಿದ ನಂತರ ಇದನ್ನು ಈ ರೀತಿಯಾಗಿ ಇದು ಸಿದ್ಧವಾಗುತ್ತೆ. ಇದನ್ನು ದಿವಸಕ್ಕೆ 1 ಬಾರಿ ಮಾತ್ರ ರಾತ್ರಿ ಮಲಗೋಕ್ಕಿಂತ ಮುಂಚೆ ಹಚ್ಕೊಳ್ಳೋದು ತುಂಬ ಉತ್ತಮ. ವೀಕ್ಷಕರೇ, ಇವತ್ತಿನ ದಿವಸ ನಾವು ಈ ಹರಳೆಣ್ಣೆ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು ಹಾಗೂ ಕೇಸರ ಪುಡಿಯಿಂದ ತಯಾರಿಸಿದಂಥ ಈ ಒಂದು ಮಿಶ್ರಣ ಸಿದ್ಧವಾಗಿದೆ. ಇದನ್ನು ಮನೆಯಲ್ಲಿ ಮಾಡಿ ಇದರ ಪ್ರಯೋಗವನ್ನು ಪಡೆದುಕೊಳ್ಳಿ. ತುಟಿಯ ಉರಿಯುವಿಕೆಗೆ ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ಹರಳೆ ಎಣ್ಣೆ, ಕೊತ್ತಂಬರಿ ಸೊಪ್ಪು, ನಿಂಬೆಹಣ್ಣು ಮತ್ತು ಕೇಸರಿ. ತಯಾರಿಸುವ ವಿಧಾನ: ಕುಟಾಣಿಗೆ ಕೇಸರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕುಟ್ಟಿಕೊಂಡು ಒಂದು ಬಟ್ಟಲಿಗೆ ಹಾಕಿಕೊಳ್ಳಿ. ನಂತರ ಅದಕ್ಕೆ ಹರಳೆ ಎಣ್ಣೆ ಮತ್ತು ನಿಂಬೆ ರಸವನ್ನು ಹಾಕಿ ಬೆರೆಸಿಕೊಂಡರೆ ತುಟಿಯ ಉರಿಯುವಿಕೆಗೆ ಮನೆ ಔಷಧ ಸಿದ್ಧ. ಸ್ನೇಹಿತರೆ, ಈ ತುಟಿ ಉರಿಯುವಿಕೆ ಸಮಸ್ಯೆ ಏನಿದೆ ಅದಕ್ಕೆ ಮತ್ತೊಂದು ಸುಲಭವಾದ ಮನೆ ಔಷಧನ ಹೇಗೆ ತಯಾರಿಸೋದು ನೋಡೋಣ ಬನ್ನಿ.
ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನಂತ ಹೇಳಿ ನೋಟ್ ಮಾಡ್ಕೊಳ್ಳಿ. ಹರಳೆಣ್ಣೆ, ನಿಂಬೆಹಣ್ಣಿನ ರಸ, ಅರಿಶಿಣದ ಪುಡಿ, ಮೊಟ್ಟೆಯ ಬಿಳಿ ಭಾಗವನ್ನು ಇಲ್ಲಿ ನಾವು ಎಗ್ ವೈಟ್ ಅಂತ ಹೇಳ್ತೀವಿ, ಅದನ್ನ ಯೂಸ್ ಮಾಡಿದ್ದೀವಿ, ಮತ್ತು ಟೊಮೆಟೊ ಹಣ್ಣಿನ ಪೇಸ್ಟ್. ಇಷ್ಟು ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಮಾಡುವ ವಿಧಾನ ಹೇಗೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಒಂದು ಪಾತ್ರೆಯನ್ನು ನಾವು ಬಿಸಿ ಮಾಡಿಕೊಂಡು ಇದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಹರಳೆಣ್ಣೆಯನ್ನು 3 ಚಮಚದಷ್ಟು ಹರಳೆಣ್ಣೆಯನ್ನು ಹಾಕ್ಕೊಳ್ಬೇಕು. ಮತ್ತು ಇದನ್ನು ಶೇಖರಿಸಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ, ಯಾಕಂದರೆ ಇದರಲ್ಲಿ ನಾವು ಟೊಮೆಟೊ ಹಣ್ಣಿನ ರಸವನ್ನು ಯೂಸ್ ಮಾಡ್ತೇವೆ, ಪೇಸ್ಟನ್ನು ಯೂಸ್ ಮಾಡ್ತಾ ಇದ್ದೀವಿ. ಈಗ ಈ ಎಣ್ಣೆಗೆ ಚಿಟಿಕೆಯಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ಬೇಕು. ಈಗ ಈ ಹರಳೆಣ್ಣೆಗೆ ನಾವು ಈ ಅರಿಶಿಣದ ಪುಡಿಯನ್ನು ಹಾಕ್ಕೊಂಡ ನಂತರ 2 ಟೀ ಸ್ಪೂನಷ್ಟು ಟೊಮೆಟೊ ಹಣ್ಣಿನ ಪೇಸ್ಟನ್ನು ಹಾಕ್ಕೊಳ್ಳಿ. ನೋಡಿ, ತುಟಿಯ ಸಂರಕ್ಷಣೆಗೆ ತುಂಬ ಉಪಯೋಗಕಾರಿಯಾದಂಥ ಪ್ರಯೋಗಗಳು ಅಂತೇಳಿ ಹೇಳ್ಬೋದು. ಈಗ ಇದಕ್ಕೆ 1 ಚಮಚದಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ಬೇಕು. ಅದು ಜಾಸ್ತಿ ಸಮಯ ಕೂಡ ಹಿಡಿಯೋದಿಲ್ಲ ಇದನ್ನ ಒಂದು ಮಾಡೋದು. ಹೌದು, ತುಂಬ ಸುಲಭ ಅಂತೇಳಿ ಹೇಳ್ಬೋದು. ಇದು ಇಷ್ಟು ತಯಾರಾದ ನಂತರ ಇದನ್ನು ನಾವು ಆಫ್ ಮಾಡ್ಕೊಳ್ಳಿ. ಇದನ್ನ ಶೇಖರಿಸಿಟ್ಕೊಳ್ಳಿಕ್ಕಾಗಲ್ಲ, ಯಾಕಂದ್ರೆ ಇದರಲ್ಲಿ ನಾವು ಮೊಟ್ಟೆಯ ಬಿಳಿ ಭಾಗವನ್ನ ಕೂಡ ಯೂಸ್ ಮಾಡ್ತಾ ಇದ್ದೀವಿ. ಆದ್ದರಿಂದ ಹೌದು, ಸೊ ಆದ್ದರಿಂದ ಇದರಲ್ಲಿ ಅದು ಯೂಸ್ ಮಾಡೋದು ತುಂಬಾ ಕಠಿಣ ಅಂತ ಹೇಳಿ ಹೇಳ್ಬೋದು. ಸಣ್ಣ ಪ್ರಮಾಣದಲ್ಲಿ ಅದನ್ನ ತಯಾರಿಸ್ಕೊಂಡ್ರೆ ಸಾಕಾಗುತ್ತೆ, ತುಟಿಗೆ ಮಾತ್ರ ಹಚ್ಚೋದ್ರಿಂದ ಹೌದು ಒಂದು ಸ್ವಲ್ಪ ಸಾಕು. ಈಗ ಇದು ಸಿದ್ಧವಾಗಿದೆ. ಇದನ್ನ ಒಂದು ಬಟ್ಟಲಿಗೆ ನಾವು ಹಾಕೊಳ್ಬೇಕು. ಇದನ್ನು ನಾವು 2 ದಿವಸದವರೆಗೆ ಇಟ್ಕೊಳ್ಬೋದು ಮ್ಯಾಕ್ಸಿಮಮ್ ಅಂತ ಹೇಳ್ಬೋದು. ಇದು ತಣ್ಣಗಾದ ಮೇಲೆ ಈಗ ನಾವು ಈ ಮೊಟ್ಟೆಯ ಬಿಳಿಭಾಗ ಏನಿದೆ ಅದನ್ನು ಬೆರೆಸಬೇಕಾಗತ್ತೆ. ಈ ಎಣ್ಣೆ ತಣ್ಣಗಿಲ್ಲ ಅಂತಂದರೆ ಮೊಟ್ಟೆಯ ಬಿಳಿಭಾಗನ ಹಾಕಿದಾಗ ಅಲ್ಲೇ ಬಾಯ್ಲ್ ಆಗಿ ಹೋಗ್ಬಿಡುತ್ತೆ, ಅದು ಕುದ್ದು ಹೋಗ್ಬಿಡುತ್ತೆ. ಸೊ ಅದಕ್ಕೆ ಇದು ತಣ್ಣಗಾದ ಮೇಲೆ ನಾವು ಅದನ್ನು ಹಾಕಬೇಕು. ವೀಕ್ಷಕರೇ, ಇವತ್ತಿನ ದಿವಸ ನಾವು ಇಲ್ಲಿ ಟೊಮೆಟೊ ಹಣ್ಣಿನ ಪೇಸ್ಟನ್ನು ಯೂಸ್ ಮಾಡಿದ್ದೀವಿ, ಎಗ್ ವೈಟನ್ನು ಯೂಸ್ ಮಾಡ್ತಾ ಇದ್ದೀವಿ. ಅಂದರೆ ಮೊಟ್ಟೆ ಬಿಳಿ ಭಾಗವನ್ನು, ನಿಂಬೆಹಣ್ಣಿನ ರಸ, ಹರಳೆಣ್ಣೆ ಮತ್ತು ಈ ಅರಿಶಿಣದ ಪುಡಿಯನ್ನು ಯೂಸ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಮುಖ್ಯವಾದಂಥ ಬಹಳ ಉಪಯೋಗಕಾರಿ ಆಗುವಂಥ ಇಂಗ್ರೀಡಿಯೆಂಟ್ ಅಥವಾ ಸಾಮಗ್ರಿ ಏನಪ್ಪ ಅಂದರೆ ಹರಳೆಣ್ಣೆ, ಮೊಟ್ಟೆಯ ಬಿಳಿ ಭಾಗ ಮತ್ತು ಟೊಮೆಟೊ ಹಣ್ಣಿನ ಪೇಸ್ಟ್. ಇವು 3 ಈ ತುಟಿಯನ್ನು ರಕ್ಷಿಸೋದಕ್ಕೆ, ಆಮೇಲೆ ಯಾವುದೇ ರೀತಿಯ ತುಟಿಗೆ ಸಂಬಂಧಪಟ್ಟಂತಹ ಹೀಟ್ ಆದಾಗ, ಅಲ್ಸರ್ ಆದಾಗ, ಈ ತುಟಿಯ ಒಳಭಾಗದಲ್ಲಿ ನಿಮಗೆ ತೊಂದರೆಗಳಾದಾಗ ಈ ಒಂದು ಏನು ಲೇಪ ಇದೆ ಇದನ್ನು ಯೂಸ್ ಮಾಡೋದ್ರಿಂದ ತುಂಬ ಉಪಯುಕ್ತವಾದಂತಹ ಒಂದು ರಿಸಲ್ಟ್ಸನ್ನು ನೀವು ಪಡಿಬೋದು. ಮತ್ತು ಅದಲ್ಲದೆ ತುಂಬ ಸುಲಭವಾಗಿ ಇಂಗ್ರೀಡಿಯೆಂಟ್ಸ್ ಸಿಗುತ್ತೆ. ಇದನ್ನು ಉಪಯೋಗ ಮಾಡಿ ಮನೆಯಲ್ಲಿ ನೀವು ಬಳಸಬೇಕು ಅಂತ ಹೇಳ್ತೀನಿ. ಇದನ್ನು ಮಾಡಿದ ನಂತರ ನಿಮಗೆ ಗೊತ್ತಾಗುತ್ತೆ, ಇಟ್ ಈಸ್ ಒಂಥರ ಬಹಳ ಒಂದು ಉತ್ತಮವಾದಂಥ ಫಲಿತಾಂಶವನ್ನು ಕೊಡುವಂಥ ಒಂದು ಲೇಪ ಅಂತ ಹೇಳಿ. ಈಗ ಇದು ತಣ್ಣಗಾಗಿದೆ. ಇದಕ್ಕೆ 1 ಚಮಚದಷ್ಟು ಮೊಟ್ಟೆಯ ಬಿಳಿ ಭಾಗವನ್ನು ಮಾತ್ರ ಹಾಕ್ಕೊಳ್ಬೇಕು. ಮೊಟ್ಟೆಯ ಬಿಳಿ ಭಾಗ ಯಾವ ಕೆಲಸವನ್ನು ಮಾಡುತ್ತೆ ಅಂತಂದರೆ, ಈ ಮೊಟ್ಟೆಯ ಬಿಳಿ ಭಾಗದಲ್ಲಿ ನಾವೇನು ಇವತ್ತು ಯೂಸ್ ಮಾಡಿದ್ದೀವಿ ಅದರಲ್ಲಿ ಒಂದು ಶಕ್ತಿ ಏನಪ್ಪ ಅಂತಂದರೆ, ನಮ್ಮ ತುಟಿಗಳು ಕೆಂಪಗಾಗಿರ್ಬೋದು ಅಥವಾ ಒಡೆದಿರ್ಬೋದು, ಅದು ಮತ್ತೆ ಪುನಃ ಬರಲಾರ್ದ ಹಾಗೆ ನೋಡ್ಕೊಳ್ಳುವಂಥ ಒಂದು ಶಕ್ತಿ ಇದರಲ್ಲಿದೆ ಅಂತೇಳಿ ಹೇಳ್ಬೋದು. ಮತ್ತು ಇವೆಲ್ಲ ಮಿಶ್ರಣಗೊಂಡಾಗ ಬರುವಂಥ ಒಂದು ಏಕೈಕ ಈ ಒಂದು ಲೇಪ ಏನಿದೆ ಬಹಳ ಉಪಯೋಗಕಾರಿ ಅಂತೇಳಿ ಹೇಳ್ಬೋದು. ಮತ್ತು ಈ ಕ್ರ್ಯಾಕ್ಡ್ ಫೀಟ್ಸ್ ಏನಿರುತ್ತೆ, ಪಾದಗಳಲ್ಲಿ ಕ್ರ್ಯಾಕ್ ಆದಾಗ ಹಿಮ್ಮಡಿಗಳು ಒಡೆಯುತ್ತಲ್ಲ, ಅವಾಗ ಕೂಡ ಇದನ್ನು ಹಚ್ಕೊಳ್ಬೋದು. ದಿವಸಕ್ಕೆ 1 ಸಾರಿ ರಾತ್ರಿ ಮಲಗೋಕ್ಕಿಂತ ಮುಂಚೆ ಇದನ್ನು ಹಚ್ಚೋದು ತುಂಬ ಉಪಯೋಗಕಾರಿ ಅಂತ ಹೇಳ್ಬೋದು. ಇದನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧಾಪ್ಯದಲ್ಲಿರುವಂಥ ಜನರು ಕೂಡ ಇದನ್ನು ತುಂಬ ಸುಲಭವಾಗಿ ಯೂಸ್ ಮಾಡ್ಬೋದು. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇದಕ್ಕೆ ಇರೋದಿಲ್ಲ. ವೀಕ್ಷಕರು, ಇವತ್ತಿನ ದಿವಸ ಇಷ್ಟೆಲ್ಲ ಸಾಮಗ್ರಿಗಳು ಅಂತಂದರೆ ಈ ಟೊಮೆಟೊ ಹಣ್ಣಿನ ಪೇಸ್ಟು, ಮೊಟ್ಟೆಯ ಬಿಳಿ ಭಾಗ, ಮತ್ತು ನಿಂಬೆಹಣ್ಣಿನ ರಸ, ಅರಿಶಿಣದ ಪುಡಿ ಹಾಗೂ ಹರಳೆಣ್ಣೆಯನ್ನು ಮಿಶ್ರಿತಗೊಂಡಂತಹ ಈ ಒಂದು ಲೇಪ ಈಗ ಸಿದ್ಧವಾಗಿದೆ. ತುಟಿಯ ಉರಿಯುವಿಕೆಗೆ ಮನೆ ಔಷಧ. ಬೇಕಾಗಿರುವ ಸಾಮಗ್ರಿಗಳು: ಹರಳೆ ಎಣ್ಣೆ, ನಿಂಬೆ ರಸ, ಅರಿಶಿನ, ಮೊಟ್ಟೆಯ ಬಿಳಿ ಭಾಗ, ಟೊಮ್ಯಾಟೊ ಪೇಸ್ಟ್. ತಯಾರಿಸುವ ವಿಧಾನ: ಕಾಯಲಿಟ್ಟ ಪಾತ್ರೆಗೆ
ಹರಳೆ ಎಣ್ಣೆ, ಅರಿಶಿನ, ಟೊಮ್ಯಾಟೊ ಪೇಸ್ಟ್ ಮತ್ತು ನಿಂಬೆ ರಸವನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಅದು ತಣ್ಣಗೆ ಆದ ಮೇಲೆ ಮೊಟ್ಟೆಯ ಬಿಳಿಯ ಭಾಗವನ್ನು ಹಾಕಿ ಬೆರೆಸಿಕೊಂಡರೆ ತುಟಿಯ ಉರಿಯುವಿಕೆಗೆ ಮನೆ ಔಷಧ ಸಿದ್ಧ.